ಈ ಕಾನೂನಿನ ಚಾನೆಲ್ನ ಜೊತೆಗೆ ಈ ಅಂತರ್ಯಾಮಿ ಎಂಬುವಂತಹ ಆಧ್ಯಾತ್ಮಿಕ ಚಾನೆಲ್ ಕೂಡ ನಿಮಗಾಗಿ ಪ್ರಸ್ತುತಪಡಿಸ್ತಾ ಇದ್ದೇನೆ. ತಾವೆಲ್ಲರೂ ನೋಡಿ ಆಶೀರ್ವದಿಸಿ, ಸಹಕರಿಸಿ, ಇತರರಿಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಕೋರ್ಟ್ಗಳಲ್ಲಿ ಕೆಲವೊಮ್ಮೆ ವ್ಯಕ್ತಿಗಳೇ ಅಂದರೆ ಪಾರ್ಟಿಗಳೇನೆ ಅಂದರೆ ಲಿಟಿಗೆಂಟ್ಸ್ ಅಂತ ನಾವು ಕರಿತೇವೆ. ಪಾರ್ಟಿಗಳೇನೆ ನನ್ನ ಕೇಸನ್ನು ನಾನೇ ನಡೆಸ್ತೇನೆ, ಸೊ ನನಗೆ ಆ ಒಂದು ಕ್ಷಮತೆ ಇದೆ, ಎಬಿಲಿಟಿ ಇದೆ, ಕೆಪ್ಯಾಸಿಟಿ ಇದೆ, ಅರ್ಹತೆ ಇದೆ, ಓದಕ್ಕೆ ಬರುತ್ತೆ, ನನಗೆ ಅನ್ಯಾಯ ಏನಾಗಿದೆ ಅದು ನನಗೆ ಗೊತ್ತಿದೆ, ಐ ಕ್ಯಾನ್ ಎಕ್ಸ್ಪ್ರೆಸ್ ಮೈ ಪೇಯ್ನ್ ಎಫೆಕ್ಟಿವ್ಲಿ ದ್ಯಾನ್ ಅಡ್ವೊಕೇಟ್ಸ್ ಅನ್ನುವಂತಹ ಕೆಲವು ಕಕ್ಷಿದಾರರುಗಳು ನನ್ನ ಬಳಿ ಬಂದಿದ್ದಾರೆ, ಅವರ ಭಾವನೆಗಳನ್ನು ಹಂಚಿಕೊಂಡಿದ್ದರು. ಸೊ ಇಂತಹ ಒಂದು ಸಂದರ್ಭಗಳಲ್ಲಿ ಪಾರ್ಟಿಗಳು ಕೇಳ್ತಾರೆ, ಸರ್ ನಮ್ಮ ಕೇಸನ್ನು ನಾವೇ ನಡೆಸ್ಕೋಬಹುದಾ ಅಂತ ಮೊದಲನೇದು. ಎರಡನೇ ಸಂದರ್ಭ, ಕೆಲವೊಮ್ಮೆ ವಕೀಲರ ನಡುವೆ ಭಿನ್ನಾಭಿಪ್ರಾಯಗಳನ್ನು ಮಾಡ್ಕೊಂಡು ಬಿಟ್ಟಿರ್ತಾರೆ. ಅದು ಫೀಸಿಗೆ ಸಂಬಂಧಪಟ್ಟಂತೆ ಇರಬಹುದು, ಅಥವಾ ಅವರುಗಳ ನಡುವೆ ಏನೋ ಒಂದು ಕಮ್ಯುನಿಕೇಷನ್ ಗ್ಯಾಪ್ ಆಗಿರಬಹುದು, ಅಥವಾ ಇನ್ನೇನೋ ಸಮಸ್ಯೆಗಳಿಂದ ಅವರು ಆ ಒಂದು ವಕೀಲರಿಂದ ಕೇಸನ್ನು ನಡೆಸಿಕೊಳ್ಳೋದಕ್ಕೆ ಇಷ್ಟಪಡದಂಥ ಸಂದರ್ಭದಲ್ಲಿ ವಕೀಲರು ಸರಿಯಾಗಿ ನಮ್ಮ ನೋವನ್ನು ರೆಪ್ರೆಸೆಂಟ್ ಮಾಡ್ತಾ ಇಲ್ಲ ಅಂತ ಹೇಳಿ ಅಂತಹ ಸಂದರ್ಭದಲ್ಲಿ ನಾವೇ ನಡೆಸ್ಕೋಬಹುದಾ ಅಂತಲೂ ಕೂಡ ಎರಡನೇ ಸಂದರ್ಭದಲ್ಲೂ ಕೂಡ ಬಂದು ಕೇಳ್ತಾರೆ. ಸೊ ಮೊದಲನೇದು, ನನಗೆ ಸಮರ್ಥತೆ ಇದೆ, ನಾನು ಕೇಸನ್ನು ನಡೆಸಬಹುದಾ. ಎರಡನೆಯದು, ನನಗೆ ವಕೀಲರಿಂದ ತೊಂದರೆ ಆಗಿದೆ ಅಥವಾ ವಕೀಲರ ಮೇಲೆ ನನಗೆ ನಂಬಿಕೆನೇ ಹೊರಟೋಗ್ತಾ ಇದೆ, ಸೊ ಅದರಿಂದ ನಾನೇ ಮಾಡಬೇಕು. ಸೊ ನಾನು ಮಾಡೋದಕ್ಕೆ ಏನಾದರೂ ನಿಮ್ಮ ಕಡೆಯಿಂದ ನನಗೆ ಸಹಾಯ ಆಗುತ್ತಾ ಸರ್? ನಾನೇ ರೆಪ್ರೆಸೆಂಟ್ ಮಾಡ್ತೀನಿ, ಸ್ವಲ್ಪ ನೀವು ನನಗೆ ಗೈಡೆನ್ಸ್ ಮಾಡೋಕ್ಕಾಗತ್ತಾ, ಮಾರ್ಗದರ್ಶನ ಮಾಡೋಕ್ಕಾಗತ್ತಾ, ಅಥವಾ ಏನಾದರೂ ಬೇಕು ಅಂದಾಗ ಡ್ರಾಫ್ಟ್ಗಳು ಮಾಡಿಕೊಡೋಕ್ಕಾಗತ್ತಾ? ಈ ರೀತಿಯಾಗಿಯೂ ಕೂಡ ಬಂದು ನನ್ನನ್ನು ಕೇಳಿದ್ದಾರೆ. ಈ ಎರಡು ಸಂದರ್ಭಗಳು ನನ್ನ ಬಳಿ ಬಂದಿದೆ. ಆದ್ದರಿಂದ ಇಂತಹವರಿಗಾಗಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನಮ್ಮಲ್ಲಿ ಟ್ರಯಲ್ ಕೋರ್ಟ್ಗಳಲ್ಲಿ, ವಿಚಾರಣಾಧೀನ ನ್ಯಾಯಾಲಯಗಳಲ್ಲಿ, ಲೋಯರ್ ಕೋರ್ಟ್ಗಳಲ್ಲಿ ಈ ಪಾರ್ಟಿ ಇನ್ ಪರ್ಸನ್ ಅಂತ ಹೇಳಿ ನೀವು ಆಪ್ಷನ್ ಉಪಯೋಗಿಸ್ಕೊಂಡು ನ್ಯಾಯಾಧೀಶರಿಗೆ ಸ್ವಾಮಿ ನಾನೇ ಕೇಸನ್ನು ನಡೆಸ್ತೇನೆ ಅಂತ ಹೇಳಿ ನೀವು ಕೇಸುಗಳನ್ನು ನಡೆಸಿಕೊಳ್ಳಬಹುದು. ಅದೇ ತರಹ ಹೈಕೋರ್ಟಲ್ಲೂ ಕೂಡ ನಡೀತಾ ಇತ್ತು. ಆದರೆ ಇತ್ತೀಚೆಗೆ ಈ ಹೈಕೋರ್ಟ್ಗಳಲ್ಲಿ ಸಮಯವು ಬಹಳ ಪ್ರಾಮುಖ್ಯತೆಯಿಂದ ಕೂಡಿರುತ್ತದೆ ಮತ್ತು ಕರ್ನಾಟಕದಾದ್ಯಂತ ಇರುವಂತಹ ಮೊಕದ್ದಮೆಗಳ ವಿಚಾರಣೆಯನ್ನು ನಾವು ಈ ಒಂದು ಹೈಕೋರ್ಟ್ಗಳಲ್ಲಿ ಮಾಡೋದರಿಂದ, ನಡೆಸೋದ್ರಿಂದ ಆ ಸಮಯ ಬಹಳ ಅಮೂಲ್ಯವಾದದ್ದು. ಮತ್ತು ಅಲ್ಲಿ ಕೇವಲ ವಿಚಾರಣೆಗಳು, ಟ್ರಯಲ್ಗಳು, ಡಾಕ್ಯುಮೆಂಟ್ಗಳು, ದಸ್ತಾವೇಜುಗಳ ಒಂದು ವಿಚಾರಣೆಗಳು ನಡೆಯೋದಿಲ್ಲ. ಅಲ್ಲಿ ಗ್ರೌಂಡ್ ಆಫ್ ಲಾ ಮತ್ತು ಕಾನ್ಸ್ಟಿಟ್ಯೂಷನಲ್ ಆಫ್ ಲಾ ಟು ದಿ ಪಾಯಿಂಟ್ ನಾವು ಕೋರ್ಟಿಗೆ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಟ್ರಯಲ್ ಕೋರ್ಟಲ್ಲಿ ಏನು ಸಮಸ್ಯೆ ಆಗಿದೆ, ಅಥವಾ ಟ್ರಯಲ್ ಕೋರ್ಟಲ್ಲಿ ಯಾವ ಅಂಶಗಳನ್ನು ಜಡ್ಜು ಪರಿಗಣಿಸಬೇಕಿತ್ತು, ಯಾವುದನ್ನು ಪರಿಗಣಿಸಿಲ್ಲ, ಇದರ ಬಗ್ಗೆ ನೀವು ಸರಿಯಾಗಿ ಸೂಕ್ತ ರೀತಿಯಲ್ಲಿ ನಿಮಗೆ ಏನು ಅನ್ಯಾಯ ಆಗಿದೆ, ಯಾಕೆ ಈ ಒಂದು ಲೋಯರ್ ಕೋರ್ಟ್ ಕೊಟ್ಟಿರೋದನ್ನು ನೀವು ತಿರಸ್ಕೃತ ಮಾಡಬೇಕು, ಸೆಟ್ ಅಸೈಡ್ ಮಾಡಬೇಕು, ವಜಾಗೊಳಿಸಬೇಕು, ನನ್ನ ಪರವಾಗಿ ನೀವು ನ್ಯಾಯ ಕೊಡಬೇಕು ಅಂತ ಹೇಳಿ ಮೇಲ್ಮನವಿಗೆ ನೀವು ಹೋಗಿದ್ದೀರಾ ಅನ್ನೋದನ್ನು ಸ್ಪಷ್ಟವಾಗಿ ಹೇಳುವಂತಹ ಕ್ಷಮತೆ, ಸಮರ್ಥತೆ ನಿಮ್ಮಲ್ಲಿ ಇದೆಯಾ ಅನ್ನೋದನ್ನು ನೀವು ನೋಡ್ಕೋಬೇಕಾಗತ್ತೆ. ಆ ಎಲ್ಲ ಸಾಮರ್ಥ್ಯತೆಗಳು ಇದ್ದಾಗ ನೀವು ಹೈಕೋರ್ಟ್ಗಳಲ್ಲಿ ಒಂದು ಎಫೆಕ್ಟಿವ್ ಆಗಿ, ಪರಿಣಾಮಕಾರಿಯಾಗಿ ನೀವು ನಿಮ್ಮ ವಾದಗಳನ್ನು ನೀವು ಮಂಡಿಸಿ ನ್ಯಾಯವನ್ನು ಪಡೆಯಬಹುದಾಗಿದೆ. ಆದರೆ ಅದರ ಜೊತೆಗೆ ಈ ಒಂದು ಕೇಸುಗಳ ಒಂದು ಸೂಕ್ಷ್ಮತೆಗಳು ಏನಿದೆಯಲ್ಲ ಅದನ್ನು ಕೂಡ ಅರ್ಥೈಸಿಕೊಳ್ಳಬೇಕಾಗುತ್ತೆ. ಕೆಲವೊಮ್ಮೆ ಲೀಗಲ್ ಗ್ರೌಂಡ್ ಇರುತ್ತೆ, ಟೆಕ್ನಿಕಲ್ ಗ್ರೌಂಡ್ ಇರುತ್ತೆ. ಇದೆಲ್ಲ ತುಂಬ
ಲಾನ ತುಂಬ ಆಳವಾಗಿ ಅಭ್ಯಾಸ ಮಾಡದಂತಹ ವ್ಯಕ್ತಿಗಳಿಗೆ ಅದರ ಸೂಕ್ಷ್ಮತೆಗಳು ಗೊತ್ತಾಗುವುದಿಲ್ಲ. ಕೇವಲ ನಮ್ಮ ನೋವನ್ನು ಎಕ್ಸ್ಪ್ರೆಸ್ ನಾನು ಮಾಡ್ತೇನೆ ಅಂತಂದರೆ ನ್ಯಾಯ ಸಿಗೋದಿಲ್ಲ. ದಟ್ ಯು ಶುಡ್ ಕಮ್ ಇನ್ ಟು ದಿ ಫ್ರೇಮ್. ಆ ಫ್ರೇಮ್ ಒಳಗಡೆ ನೀವು ಬಂದು, ಲಾ ಫ್ರೇಮ್ ಅಂತ, ಆ ಲಾ ಫ್ರೇಮ್ ಒಳಗಡೆ ಬಂದು ನೀವು ವಾದವನ್ನು ಮಂಡಿಸಿದಾಗ ನಿಮಗೆ ನ್ಯಾಯ ಸಿಗುತ್ತೆ. ಈ ರೀತಿಯಾದಂಥ ಕ್ಷಮತೆ ಇಲ್ಲದಂತಹ ಹಲವಾರು ವ್ಯಕ್ತಿಗಳು ಇತ್ತೀಚೆಗೆ ಪಾರ್ಟಿ ಇನ್ ಪರ್ಸನ್ ಅಂತ ಹೇಳಿ ಬೇಕಂದಂಗೆ ಕೆಲವು ಸೆಕ್ಷನ್ಸ್ಗಳು, ಪ್ರಾವಿಷನ್ಸ್ಗಳು ಅಥವಾ ಸರಿಯಾದ ರೀತಿಯಲ್ಲಿ ಡ್ರಾಫ್ಟ್ಗಳನ್ನು ಮಾಡದೆ, ಮತ್ತು ಯಾಕೆ, ಏನು ಬೇಕು, ಸಮ್ಮರಿ ಏನು, ಇದು ಯಾವುದನ್ನು ಸರಿಯಾಗಿ ಬರದೆ, ಇಂಡೆಕ್ಸ್ ಹಾಕದೆ, ಏನು ಮಾಡದೆ ತೊಗೊಂಡೋಗಿ ಕೆಲವರು ಹೈಕೋರ್ಟ್ಗಳಲ್ಲಿ ಪಾರ್ಟಿ ಇನ್ ಪರ್ಸನ್ ಆಗಿ ಮಾಡೋಕ್ಕೆ ಹೋದಾಗ ಇದೆಲ್ಲವೂ ಕೂಡ ಕೋರ್ಟಿನ ಗಮನಕ್ಕೆ ಬಂದಿದೆ. ಮತ್ತು ಕೋರ್ಟು ತುಂಬ ಲೀನಿಯನ್ಸ್ ಆಗಿ ನಡ್ಕೊಳ್ಳುತ್ತೆ. ಪಾಪ ಇವರು ಲಾಯರ್ ಅಲ್ಲ ಅಂತ ಹೇಳಿ ನಡ್ಕೊಳ್ಳುತ್ತೆ, ಅವಕಾಶ ಕೊಡುತ್ತೆ. ಹಾಗಂದ್ಬಿಟ್ಟು ಸುಮ್ಮನೆ ತಗೊಂಬಂದು ಏನೇನೋ ಮಾಡ್ಕೊಂಬಂದು ಕ್ಷಮತೆನೇ ಇಲ್ಲದವರು, ಮತ್ತು ಕೋರ್ಟು ಹೇಳುವಂತಹ ಸಂದರ್ಭದಲ್ಲಿಯೂ ಕೂಡ ನ್ಯಾಯಾಧೀಶರುಗಳು ಹೇಳ್ತಾ ಇದ್ದರೂ ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಗೌರವಿಸಿದೆ ತಮ್ಮದೇ ಆದಂತಹ ಮೊಂಡುವಾದಗಳನ್ನು ಕೂಡ ಮಂಡಿಸ್ತಾ ಕೋರ್ಟಿನ ಸಮಯವನ್ನು ಹಾಳು ಮಾಡಿದ್ದಾರೆ. ಈ ಒಂದು ಕಾರಣಗಳಿಗಾಗಿ ಹೈಕೋರ್ಟು ಈಗ ಕೆಲವೊಂದು ಮಾನದಂಡಗಳನ್ನು ಮಾಡಿದೆ, ಕೆಲವೊಂದು ಮಾರ್ಗಸೂಚಿಯನ್ನು ಮಾಡಿದೆ, ಮತ್ತು ಕೆಲವೊಂದು ಅರ್ಹತೆಗಳು ಇರಬೇಕು. ಆ ಬೇಸಿಕ್ ಅರ್ಹತೆಗಳು ಇದ್ದಾಗ ಮಾತ್ರ ನೀವು ಪಾರ್ಟಿ ಇನ್ ಪರ್ಸನ್ನ ಅಲೋ ಮಾಡ್ತೇವೆ ಅಂತ ಹೇಳಿ ಕೋರ್ಟಿನ ಸಮಯದ ಮೌಲ್ಯತೆಯನ್ನು ಉಳಿಸುವ ಸಲುವಾಗಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಇಲ್ಲಿ ಪಾರ್ಟಿಗಳನ್ನು ನೀವು ಬರಬೇಡಿ ಅಂತ ಹೇಳ್ತಾ ಇಲ್ಲ. ಪಾರ್ಟಿ ಇನ್ ಪರ್ಸನ್ ಹೈಕೋರ್ಟ್ಗಳಲ್ಲಿ ಮಾಡಬಹುದು, ಆದರೆ ಅದಕ್ಕೆ ಬೇಸಿಕ್ ಏನು ನಿಮಗೆ ಅರ್ಹತೆಗಳಿರಬೇಕು ಅಂತ ಈಗ ಹೇಳಿದೆ ಅಂತ ಹೇಳಿದ್ರೆ, ಈ ಒಂದು ರಿಜಿಸ್ಟ್ರಿ ಕಮಿಟಿ ಅನ್ನೋದು ಇರುತ್ತೆ. ಆ ರಿಜಿಸ್ಟ್ರಿ ಕಮಿಟಿ ಮುಂದೆ ಹೋಗಿ ನೀವು ಅಪ್ಲಿಕೇಶನ್ ಕೊಡ್ತಾರೆ, ಅದನ್ನು ಫಿಲಪ್ ಮಾಡಿ ನೀವು ಅಲ್ಲಿ ಪಾರ್ಟಿ ಇನ್ ಪರ್ಸನ್ ಆಗಿ ಕೇಸನ್ನು ನಡೆಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಅಂತ ಹೇಳಿ ಅಪ್ಲಿಕೇಶನ್ನ ಫಿಲಪ್ ಮಾಡಿ ನೀವು ಕೊಟ್ಟಾಗ ಆ ಕಮಿಟಿ ಮುಂದೆ ಅದು ಬರುತ್ತೆ. ಬಂದಾಗ ಅಲ್ಲಿ ನೀವು ಆ ಒಂದು ಕೇಸನ್ನು ಏನು ನಡೆಸ್ತಾ ಇದ್ದೀರಾ, ನಿಮಗಾಗಿರೋ ಅನ್ಯಾಯ ಏನು, ಮತ್ತು ಪ್ರತಿವಾದಿಗಳ ವಿರುದ್ಧ ಯಾವ ಕೇಸನ್ನು ನಡೆಸ್ತಾ ಇದ್ದೀರಾ, ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೇನು ಜ್ಞಾನ ಇದೆ, ಅರಿವಿದೆ, ಏನು ವಾಸ್ತವಾಂಶಗಳ ಬಗ್ಗೆ ನಿಮಗೆ ಗೊತ್ತಿದೆ, ಪ್ಲೇಂಟಿಫ್ ಆಗಲಿ, ರಿಟರ್ನ್ ಸ್ಟೇಟ್ಮೆಂಟು, ಇಶ್ಯೂಸು, ಇದೆಲ್ಲ ಸ್ವಲ್ಪ ಪ್ಲೇಂಟಿಫ್ ಇನ್ ಚೀಫ್, ಕ್ರಾಸ್ ಆರ್ಗ್ಯುಮೆಂಟಲ್ಲಿ ಏನೇನು ಮಾಡಿದ್ದಾರೆ ಅದೆಲ್ಲ ನಿಮಗೆ ಜ್ಞಾನ ಇದೆಯಾ, ಅದನ್ನು ನೀವು ರೆಪ್ರೆಸೆಂಟ್ ಮಾಡುವಷ್ಟು ನಾಲೆಡ್ಜ್ ನಿಮಗಿದೆಯಾ, ಅಥವಾ ಅದನ್ನು ಓದುವಂತಹ ತಿಳಿದುಕೊಳ್ಳುವಂತಹ ಜ್ಞಾನ ಇದೆಯಾ, ರೆಪ್ರೆಸೆಂಟ್ ಕರೆಕ್ಟಾಗಿ ಮಾಡ್ತೀರಾ, ಓದೋಕ್ಕೆ ಬರೆಯೋದಕ್ಕೆ ಕರೆಕ್ಟಾಗಿ ಬರುತ್ತಾ, ಪ್ರಾವಿಷನ್ಸ್ ಎಲ್ಲ ಸ್ವಲ್ಪ ತಕ್ಕ ಮಟ್ಟಿಗಾದರೂ ತಿಳ್ಕೊಂಡಿದ್ದೀರಾ, ಯಾವ ಒಂದು ಅಂಡರಲ್ಲಿ ಏನು ಆಗ್ತಾಯಿದ್ದೀರಾ, ಏನನ್ನು ಕೇಳ್ತಾ ಇದ್ದೀರಾ, ಇದನ್ನು ಆ ಕಮಿಟಿನಲ್ಲಿ ನಿಮಗೆ ಕೇಳ್ತಾರೆ. ಆ ಕೇಳಿದಾಗ ಅವರು ಕೇಳುವಂತಹ ಪ್ರಶ್ನೆಗಳಿಗೆ ನೀವು ಸಮಂಜಸವಾದ ಉತ್ತರವನ್ನು ಕೊಟ್ಟಿದ್ದೇ ಆದಲ್ಲಿ ಆಗ ನಿಮಗೆ ಅವರು ಒಂದು ಅರ್ಹತಾ ಪತ್ರ ಅಂತ ಕೊಡ್ತಾರೆ. ಅಂದರೆ ನಿಮಗೊಂದು ಸರ್ಟಿಫಿಕೇಟ್ ಕೊಡ್ತಾರೆ. ಹೌದು, ಇವರು ಅಟೆಂಡ್ ಮಾಡಬಹುದು, ತಮಗೆ ಆಗಿರುವಂತಹ ನೋವನ್ನು ಕೋರ್ಟ್ಗೆ ಹೇಳಿಕೊಳ್ಳುವ ಸಾಮರ್ಥ್ಯ ಇವರಿಗಿದೆ, ಮತ್ತು ಅಲ್ಪ ಸ್ವಲ್ಪನಾದರೂ ಕೋರ್ಟ್ ಲ್ಯಾಂಗ್ವೇಜು, ಆ ಲೀಗಲ್ ಡ್ರಾಫ್ಟ್ ಲ್ಯಾಂಗ್ವೇಜು ಇವರಿಗೆ ಗೊತ್ತಿದೆ, ಮಾಡಬಲ್ಲರು ಅಂತ ಹೇಳಿ ಸರ್ಟಿಫೈ ಮಾಡುತ್ತೆ. ಹಾಗೆ ಸರ್ಟಿಫೈ ಮಾಡಿದಾಗ ಆ ಸರ್ಟಿಫಿಕೇಟನ್ನು ತಗೊಂಡು ಬಂದು ನೀವು ಕೋರ್ಟಿಗೆ ಸಬ್ಮಿಟ್ ಮಾಡಿದಾಗ ಅವರು ಮೊದಲು ಕೇಳ್ತಾರೆ, ನಿಮಗೆ ಸರ್ಟಿಫಿಕೇಟ್ ಇದೆಯಾ, ಇದ್ರೇ ಪಾರ್ಟಿ ಇನ್ ಪರ್ಸನ್ಗೆ ಅಲೋ ಮಾಡಿ ಅಡ್ಮಿಟ್ ಆಗ್ತದೆ. ಅಡ್ಮಿಷನ್ ಟೈಮ್ನಲ್ಲೂ ಕೇಳ್ತಾರೆ, ನೀವು ಮಾಡುವ ಸಾಮರ್ಥ್ಯತೆ ಇದೆಯಾ, ಸರ್ಟಿಫಿಕೇಟ್ ಇದೆಯಾ ಅಂತ. ಸರ್ಟಿಫಿಕೇಟ್ ಇದ್ದರೆ ದೆನ್ ಓನ್ಲಿ ದೇ ವಿಲ್ ಅಲೋ ಯುವರ್ ಅಪ್ಲಿಕೇಶನ್ ಟು ಕಂಟಿನ್ಯೂ ಆ್ಯಸ್ ಎ ಪಾರ್ಟಿ ಇನ್ ಪರ್ಸನ್. ಕಂಟಿನ್ಯೂ ನೀವು ಮಾಡ್ಬೋದು, ವ್ಯಕ್ತಿಗತವಾಗಿ ನಿಮ್ಮ ಕೇಸನ್ನು ನೀವು ನಡೆಸ್ಕೋಬಹುದು. ಇಲ್ಲ ಅಂದರೆ ನೀವು ಕೇಸನ್ನು ನಡೆಸಲಿಕ್ಕೆ ಬರೋದಿಲ್ಲ. ನೀವು ವಕೀಲರ ಸಹಾಯವನ್ನು ತೆಗೆದುಕೊಳ್ಳಬೇಕು, ಕಾನೂನನ್ನು ಅರಿತಂತಹ ನಿಪುಣರ ಸಹಾಯವನ್ನು ನೀವು ತೆಗೆದುಕೊಳ್ಳಬೇಕಾಗುತ್ತದೆ. ಇದು ಗಮನಾರ್ಹವಾಗಿ ಬಂದಂತಹ ಒಂದು ಬದಲಾವಣೆ ಆಗಿದೆ. ಸೊ ಇದು ಎಲ್ಲ ಸಂದರ್ಭಗಳಲ್ಲೂ ಈ ಒಂದು ಪದ್ಧತಿ ಇದೆಯಾ? ಖಂಡಿತ ಇಲ್ಲ. ಕೆಲವೊಮ್ಮೆ ಈಗ ಹೇಬಿಯಸ್ ಕಾರ್ಪಸ್ ಅಪ್ಲಿಕೇಶನ್ ಆಗ್ಬೋದು, ಅಥವಾ ಪೇರೋಲ್ ಆಗ್ಬೋದು, ಇದಕ್ಕೆಲ್ಲ ಸಣ್ಣ ಪುಟ್ಟ ಅಪ್ಲಿಕೇಶನ್ಗಳನ್ನು ಹಾಕಿ ಮಾತನಾಡಬಹುದು. ಅಲ್ಲಿ ಯಾವುದೇ ಒಂದು ಕಾನೂನಿನ ಆಳವಾದಂತಹ ಜ್ಞಾನ ಆಗಲಿ ಅರಿವಾಗಲಿ ಅವಶ್ಯಕತೆ ಇರೋದಿಲ್ಲ. ಅಂತಹ ಅಪ್ಲಿಕೇಶನ್ಗಳಿಗೆ ಇದು ಎಕ್ಸೆಪ್ಷನ್ಸ್ ಇದೆ. ಮಿಕ್ಕ ಎಲ್ಲ ಒಂದು ಕೇಸುಗಳನ್ನು ನಡೆಸಬೇಕಂದ್ರೆ ನಿಮಗೆ ಮಿನಿಮಮ್ ಒಂದು ಓದೋದಕ್ಕೆ ಬರೆಯೋದಕ್ಕೆ
ಒಂದು ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮಗೇನು ಅನ್ಯಾಯ ಆಗಿದೆ ಅದನ್ನು ಹೇಳೋದಕ್ಕಾದ್ರೂ ನಿಮಗೆ ಬರಬೇಕಾಗುತ್ತೆ. ಮಿನಿಮಮ್ ಸೆನ್ಸು, ಲೀಗಲ್ ಸೆನ್ಸು ನಿಮಗೆ ಇರಬೇಕಾಗುತ್ತೆ, ಬೇಸಿಕ್ ಸೆನ್ಸು. ಇದಿಷ್ಟು ಇತ್ತು ಅಂತ ಹೇಳಿದ್ರೆ ನೀವು ಪಾರ್ಟಿ ಇನ್ ಪರ್ಸನ್ ಮಾಡ್ಬೋದು ಸರ್ಟಿಫಿಕೇಟನ್ನು ಪಡೆದ ನಂತರ. ಇಲ್ಲ ಅಂದರೆ ಹೈಕೋರ್ಟ್ಗಳಲ್ಲಿ ನೀವು ಅಪಿಯರ್ ಆಗಲಿಕ್ಕೆ ಬರೋದಿಲ್ಲ ಎಂಬುವಂತಹ ಮಾಹಿತಿಯನ್ನು, ಅಪ್ಡೇಟೆಡ್ ವಿಷಯವನ್ನು ನಾನು ಸಾರ್ವಜನಿಕರ ಗಮನಕ್ಕೆ ತರ್ತಾ ಇದ್ದೇನೆ. ಹೋಪ್ ನನ್ನ ಕಕ್ಷಿದಾರರು ಕೇಳಿದಂತಹ, ಹಲವಾರು ವೀಕ್ಷಕರು ಕೇಳಿದಂಥ ಪ್ರಶ್ನೆಗಳಿಗೆ ಈ ವಿಡಿಯೋ ಮುಖಾಂತರ ನಿಮಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತಾ, ಈ ವಿಡಿಯೋದ ಕಂಟೆಂಟ್ ನಿಮಗೆ ಇಷ್ಟ ಆಗಿದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಇತರರಿಗೂ ಕೂಡ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದುವರಿಯಿರಿ. ಜ್ಞಾನ ನಿಂತಲ್ಲಿ ನಿಲ್ಲದೆ ಇತರರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.